ನಾನು ಒಂದು ಹೇಳೋದೇನು ಅಂದರೆ ನನಗೆ ನೋಡಿ TV9 ಶುರುವಾಗಿ 20 ವರ್ಷ ಆಯಿತು. ಆರಂಭದ ದಿನದಿಂದ ನಮ್ಮ ಜೊತೆ ನಿಂತಿರೋರು ಅಂತಂತಂದರೆ ಶೆಟ್ರು. ಕೇಬಲ್ ಕನೆಕ್ಷನ್ನಿಂದ ಹಿಡಿದು ನಾವು ಮನೆ ಮನೆ ಮುಟ್ಟೋಕ್ಕೆ ಕಾರಣ ಅವರು. ನಾವೇನು ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ ನಾನು ಮಾಡ್ತಿರೋದು, ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೂಪರ್. ಪ್ರತಿ ಸಂದರ್ಭದಲ್ಲೂ ಕೂಡ ಜೊತೆ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಏನಂದರೆ ನಮ್ಮ ಹುಡುಗ ಪ್ರವೀರ್, ಅವನು ನಮ್ಮನೆ ಹುಡುಗ. ಇನ್ನೂ ನನಗೆ ಜ್ಞಾಪಕ ಇದೆ, ಮೊನ್ನೆ ನಾವಿನ್ನೂ ಅರಮನೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇನೆ. ನನಗೆ ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು, ಈ ಕಥೆ ಇದೆಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನನಗನ್ಸುತ್ತೆ ಈ ಹಾಡಿದೆಯಲ್ಲ, ಎಲ್ಲ ರಂಗಗಳಲ್ಲೂ ಗುರುಕ್ತಾರೆ ನೋಡಿ ಜನ. ಈ ಹುಡುಗನಿ ಕೈ ಕೊಟ್ಟರೆ ಅವನು ಕೂಡ ಹಾಡ್ಬೋದು, ಹುಡುಗಿ ಕೈ ಕೊಟ್ಟರೆ ಅವಳು ಕೂಡ ಹಾಡ್ಬೋದು. ಜೊತೆಗೇನು ಅಂತಂದರೆ ಈ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿ ನೆಟ್ಟಿಗೆ ಓದಿರಲಿಲ್ಲ ಅಂತಂದರೆ ಅವನು ಕೂಡ ಹಾಡ್ಬೋದು ಇದನ್ನು. ಅಷ್ಟೇ ಅಲ್ಲ, ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರೋಕ್ಕೆ ಅಂತ ಕಾಯ್ತಿರ್ತಾನೆ, ಒಬ್ಬ ಬಿಟ್ಕೊಡಲ್ಲ, ಇದೇನು ಗ್ರಾಚಾರ ಅಂತೇಳಿ ಅವರು ಕೂಡ ಹಾಡ್ಬೋದು. ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂಥ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ. ಬಹಳ ಅದ್ಭುತವಾದಂಥ ಸಾಂಗ್ ಇದು. ಜೊತೆ ನಮ್ಮ ಹುಡುಗ ತುಂಬ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾನೆ. ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದು ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ. ನೋ ಡೌಟ್ ಒಬ್ಬೊಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ. ಒಳ್ಳೆಯದಾಗಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ, ತುಂಬ ಆತ್ಮೀಯ ಸ್ನೇಹಿತರು. ಏನು ಅಂದರೆ ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದೇ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ TV9 ಶುರುವಾದಾಗಿಂದ. ಆವಾಗ ಆಫೀಸಿಗೆ ಹೆಂಗೆ ಬರ್ತಾಯಿದ್ರು, ಇನ್ನೂ ದುನಿಯಾ ಬಿಡುಗಡೆ ಆಗಿರಲಿಲ್ಲ. ಆವಾಗ ಹೆಂಗಿದಾರೋ ಇವಾಗಲೂ ಕೂಡ ಹಾಗೇನೆ, ಯಾವಾಗಲೂ ಕೂಡ ಸಪೋರ್ಟಿವ್. ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ, ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ, ಅದು ಅನುಭವಿಸ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಅದ್ರ ಬಗ್ಗೆ ಮುಂದೆ ನಾನು ಅವ್ರು ಕೂತ್ಕೊಂಡು ಭಾಳ ಮಾತಾಡೋದಿದೆ. ಯಾಕಂದರೆ ಇದು ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ, ನೆನ್ನೆ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ. ಇದು ಸರಿ ಹೋಗಲಿಲ್ಲ ಅಂತಂತಂದರೆ ತಿಳ್ಕೊಂಬಿಡಿ, ಕನ್ನಡ ಚಿತ್ರರಂಗ ಉಳಿಯಲ್ಲ. ಯಾರೂ ನಮ್ಮ ಹುಡುಗರುಗಳು ಯಾರೂ ಕೂಡ ನಾಯಕರಾಗಿ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕರ್ಮ ಹೆಂಗಿದೆ ಇವಾಗ ಅಂತಂದರೆ, 3 ಮತ್ತೊಂದು ಒಳ್ಳೆ ಸಿನಿಮಾಗಳು ಕೊಟ್ಟಾದ್ಮೇಲಿಂದ 3 ವರ್ಷ ಖಾಲಿ ಕೂತ್ಕೋಬೇಕು ನಾವು, ಅಂಥ ಸ್ಥಿತಿ. ಥಿಯೇಟ್ರ್ಗಳನ್ನೆಲ್ಲ ಕೆಡೋತಾ ಇದ್ದೀವಿ. ಥಿಯೇಟ್ರ್ಗಳಿಲ್ಲ, ಇರೋ ಸಿನಿಮಾಗಳು ನೆಟ್ಟಿಗೆ ಬಿಡುಗಡೆ ಮಾಡಲ್ಲ, ಹಂತವಾಗಿ ಕತ್ತರಿಸುವಂಥ ಕೆಲಸಗಳು ಅಂತಂದ್ರಲ್ಲ, ಆ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗಲೇಬೇಕು. ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡಿಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು. ಅಲ್ಲ ಶಿವಣ್ಣ, ನಿಮ್ಮ ಸಿನಿಮಾಕ್ಕೆ ಹಿಂಗೆ ಕಾಡಿಸ್ತಾರೆ ಇವರು ಅಂತಂತಂದರೆ ಇನ್ನು ಸಾಮಾನ್ಯದವ್ರ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ. ಶಿವಣ್ಣ ಫಸ್ಟ್ ಟೈಮ್ ತಲೆಗೆ ಕೋಪ ಏರಿಸ್ಕೊಂಡು ಮಾತಾಡಿದ್ರು, ಬಿಡಲ್ಲ ನಾವು ಇವ್ರನ್ನೆಲ್ಲ, ಅಷ್ಟು ಸುಲಭ ಬಿಡಲ್ಲ ಅಂತ. ಆ ಕಾಲ ಮತ್ತೆ ಬಂದಿದೆ. ಈಗ ನೆನ್ನೆ ಮೀಟಿಂಗ್ ಏನಾಗಿದೆ, ಅದರ ಮುಂದುವರೆದ ಭಾಗ ನೋಡ್ತೀರಿ ನೀವು. ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂತಂದರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಸಿನಿಮಾಕ್ಕೆ ಬರೋದಾದರೆ ಭಾಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿದ್ದಾರೆ ತಾರಕ್? ಅಲ್ಲಿ ಏನು ಅದ್ಭುತ ರೀ ನೀವು, ವಂಡರ್ಫುಲ್. ಆಮೇಲೆ ಗುಬ್ಬಿ ಎಲ್ಲಿದ್ದಾರೆ? ನೀವು ಗುಬ್ಬಿ ಎಲ್ಲ ಕಂಡ್ರಿ, ನೀವು ಗರುಡ. ಓಕೆ, ಬಹುತ್ ಅಚ್ಚ ಲಿಕ್ಲೇಕು ಕರ್ಲೇಕು. ಗುಡ್. ಕನ್ನಡನೂ ಎಷ್ಟು ಚೆನ್ನಾಗಿ ಮಾಡಿದ್ರಲ್ರಿ ನೀವು ಮೊದಲೇ ಅವ್ರು ಕನ್ನಡ ಹೋರಾಟಗಾರರು. ನೀವು ಬಂದು ಹಾಕ್ಲೇಕು ಜಾಕ್ಲೇಕು ಅಂದ್ರೆ ಹೆಂಗಾಗಬೇಕು ನಮಗೆ? ಬಹುತ್ ಅಚ್ಚ ಬಾತ್ ಕಿಯಾ ಸೋ ಆಪ್ನೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಒಳ್ಳೇದಾಗಲಿ. ನಿಮ್ಮ ಟೀಮ್ ಜೊತೆ ನಾವಿದ್ದೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್.